ಹೆತ್ತು ಹೊತ್ತು ಬೆಳೆಸಿದ ತಾಯಿಯನ್ನ ಮಕ್ಕಳೇ ಬೀದಿಗೆ ತಳ್ಳಿರುವ ಘಟನೆ ವಿಜಯಪುರದ ಬಬಲೇಶ್ವರ ಗ್ರಾಮದಲ್ಲಿ ನಡೆದಿರತಕ್ಕಂಥದ್ದು. 90 ವರ್ಷದ ವೃದ್ಧೆ ನಿಂಗಮ್ಮ ಅಂಥೇಳಿ ಆಕೆಯ ಕಷ್ಟ ನೋಡೋದಕ್ಕಾಗ್ತಾ ಇಲ್ಲ. ಅವಳನ್ನು ಮಕ್ಕಳೇ ರಾತ್ರೋರಾತ್ರಿ ಊರಿನ ದೇವಸ್ಥಾನದ ಬಳಿ ಬಿಟ್ಟು ಹೋಗಿದ್ದು. ವೃದ್ಧೆ ನಿಂಗಮ್ಮಳ ಸ್ಥಿತಿ ಏನಿದೆ ಹೇಳತೀರದಾಗಿ ಹೋಗಿದ್ದು. ಹಾಸಿಗೆ ಹಿಡಿದಿರುವ ನಿಂಗಮ್ಮ ಮಲಗಿದ್ದಲ್ಲಿಯೇ ಮಲಮೂತ್ರ ಮಾಡಿಕೊಳ್ಳುತ್ತಿದ್ದು. ವೃದ್ಧೆಯ ಸ್ಥಿತಿ ಕಂಡು ಗ್ರಾಮಸ್ಥರು ಮಕ್ಕಳ ವಿರುದ್ಧ ಹಿಡಿಶಾಪವನ್ನು ಹಾಕ್ತಾ ಇದ್ದಾರೆ. ವೀಕ್ಷಕರೇ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಆ ಮಕ್ಕಳಿಗೆ ತಾಯಿ ಮೇಲಿನ ಪ್ರೀತಿ ಮತ್ತು ತಾಯಿ ಅವರನ್ನ ಹೆತ್ತು ಹೊತ್ತು ಸಾಕಿದರ ಬಗ್ಗೆ ಸ್ವಲ್ಪವೂ ಚಿಂತೆ ಇಲ್ಲ. ಆಕೆಯ ವಯಸ್ಸಾದ ಕಾಲದಲ್ಲಿ ಆ ತಾಯಿಗೆ 90 ವರ್ಷ. ಆ ಮಕ್ಕಳು ಯಾರೋ ಹೇಗಿದ್ರು ಆ ಪುಣ್ಯಾತ್ಮರಂತೂ ಅವರಿಗೆ ಸ್ವಲ್ಪನಾದರೂ ಮಾನವೀಯತೆ ಮತ್ತೊಂದು ನಾಚಿಕೆ ಬರಬೇಕು. ನಾಚಿಕೆ ಬರುವಂಥ ಸಂಗತಿ ಅವರಿಗೆ ಈ ಒಂದು ದೃಶ್ಯ. ತಾಯಿ ಪಾಪ ವಯಸ್ಸಾಗಿದೆ ರೀ, ಆಕೆಯನ್ನು ದೇವಸ್ಥಾನಕ್ಕೆ ತಂದು ಬಿಡೋದು ಅಂದರೆ ನಿಮ್ಮನ್ನು ಹೆತ್ತು ಹೊತ್ತಿರ್ತಾರೆ, ಆಕೆಯನ್ನು ನೋಡಿಕೊಳ್ಳುವ ಯೋಗ್ಯತೆ ಇಲ್ವಾ ನಿಮಗೆ? ಇಂಥ ಕೃತ್ಯಗಳನ್ನು ಮಾಡೋದಕ್ಕೆ ನಾಚಿಕೆ ಆಗೋದಿಲ್ವಾ? ನಿಮ್ಮ ಹೆತ್ತ ತಾಯಿಯನ್ನ ಊರಿನ ದೇವಸ್ಥಾನದ ಬಳಿ ತಂದು ಬಿಡ್ತೀರಿ. ನಿಮ್ಮನ್ನ ಹುಟ್ಟಿಸಿದಾಗ ಅದೇ ರೀತಿ ಅವ್ರು ಮಾಡಿದ್ರೆ ನೀವು ಇಷ್ಟು ದೊಡ್ಡವರಾಗ್ತಿದ್ರಾ? ಇಷ್ಟು ದೊಡ್ಡವರಾಗಿ ಏನೋ ಒಳ್ಳೆ ಸ್ಥಾನದಲ್ಲಿ ಒಳ್ಳೆ ಕೆಲಸನ ಮಾಡೋಕ್ಕಾಗ್ತಿತ್ತ? ಜೀವನವನ್ನು ನೋಡೋಕ್ಕಾಗ್ತಿತ್ತ ನಿಮಗೆ? ಒಳ್ಳೆ ಜೀವನ? ನಾಚಿಕೆ ಆಗ್ಬೇಕು ಈ ರೀತಿ ಮಾಡೋದಕ್ಕೆ. ತಮ್ಮ ಹೆತ್ತ ತಾಯಿ ನೋಡಿಕೊಳ್ಳುವ ಯೋಗ್ಯತೆ ಇಲ್ಲ ಈಗಿನವ್ರಿಗೆ, ಕೆಲವ್ರಿಗೆ.